ಸ್ಕೂಲ್ಗೆ ನಿಮ್ಗೆ ಸಂಬಂಧಪಟ್ಟಂತ ಒಂದು ಪ್ರಾಪರ್ಟಿ ಬಂದಿದೆ. ಮನೆಗೆ ಎಲ್ಲ ಮಕ್ಕಳು ರಿಪೋರ್ಟ್ ಕಾರ್ಡ್ ತಗೊಂಡೋಗಿ ಕೊಡ್ತಾರೆ. ಈ ಲೆಟರ್ ತಗೊಂಡೋಗಿ ಕೊಟ್ಟಿದ್ದೀರಾ, ನೆನಪಿದೆಯಾ ಈ ಲೆಟ್ರು? ಸೆಲೋ ಟೇಪಲ್ ಹಾಕಿ ಅಂಟಿಸಿ ಇಷ್ಟು ವರ್ಷ ಕಾಲ ಉಳಿದಿದೆ ಇದು. ಅಯ್ಯ ನಮ್ಮಪ್ಪ ಇದೆಲ್ಲಿ ಸಿಕ್ತಪ್ಪ ನಿಮಗೆ? ನಮ್ಮಪ್ಪಂಗೆ ನಾನು SSLC ಪಾಸ್ ಮಾಡಿ ಕಾಲೇಜು ಸೇರಿದ್ದೆ 58, 59. ನಿಮ್ಗೆ 16 ವರ್ಷ ಆಗ. 16. ಆ ಲೆಟ್ರಲ್ಲಿದೆ, ನಾನು ನಿಮ್ಮೆಲ್ಲರಿಂದ ದೂರವಾಗಿ ಹೋಗುತ್ತೇನೆ, ಸಾಯೋದೇ ನಾನು ಸಾಯುವುದಿಲ್ಲ, ಹೆದರಬೇಡಿ, ಎಂದಾದರೂ ವಾಪಸ್ ಬರುವೆನು. CRN ಸ್ವಾಮಿ. ಎಸ್. ಅದು ಬೇರೆ. ಇದರ ಹಿಂದಿನ ಕತೆ ಏನು ಸರ್? ಎಲ್ಲಿ ಹೋಗಿದ್ರಿ, ಏನು ಕಾರಣ? ಇದು ನಾನು ಕಾಲೇಜಿಗೆ ಸೇರಿದ ತಕ್ಷಣ ದಿಲ್ ದೇಕೆ ದೇಕು ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತಪ್ಪ. ಅದರಲ್ಲಿ ಆಶಾ ಪರೇಖ್ ಹೀರೋಯಿನ್ ಇಂಟ್ರೊಡ್ಯೂಸ್ ಆಗಿದ್ರು, ಆಗ್ತಾನೆ ಅವರು. ನಾನು ಆ ಪಿಕ್ಚರ್ ನೋಡಕ್ಕೆ ಹೋಗ್ತಾ ಇದ್ದೆ. 15 ಸಲ ನೋಡಿದೆ ಆ ಪಿಕ್ಚರ್. 15 ಸಲ? 16ನೇ ಸಲ ಹೋದೆ. ಅಲ್ಲಿ ಇಂಟರ್ವ್ಯೂಗೆ ಮುಂಚೆ ಆಶಾ ಪರೇಖ್ ತೋರಿದು ಒಂದು ಕ್ಲೋಸಪ್ ಬರೋದು. ಆ ಕ್ಲೋಸಪ್ ಅಲ್ಲಿ ಅವರು ಹೀರೋ ಶಮ್ಮಿ ಕಪೂರ್ ಹೀರೋ, ಅವ್ರನ್ನ ಕರಿಬೇಕು ಅಂತ ಲವಲ್ಲಿ ಅವರು ಹಿಂಗಂದ್ರು. ಆ ಕ್ಲೋಸಪ್ಪು ಅದು ನೋಡಿದೆ, ನನ್ನೇ ಕರಿತಿರೋದು ಅಂತ ಸೀದಾ ಎದ್ದು ಬಂದೆ. ಥಿಯೇಟ್ರಿಂದ ಎದ್ದು ಬಂದು ಮನೆಗೆ ಬಂದೆ. ಲಕ್ಕಿಲಿ ನಮ್ಮಪ್ಪ ಕೋರ್ಟಿಂದ ಬಂದ್ಬಿಟ್ಟು ಶರ್ಟಲ್ಲಿ ತಗೊಂಡು ಎಲ್ಲ ಆಚೆ ಹೋಗಿದ್ರು. ಜೋಬಕ್ಕೆ ಹಾಕಿದೆ, 45 ರೂಪಾಯಿ ಸಿಕ್ತು. ತಗೊಂಡೆ, ಟ್ರಂಕ್ ಅವಾಗ ಕೊಟ್ಟಿದ್ರು. 2 ಪೈಜಾಮ 2 ಶರ್ಟು ಹಾಕೊಂಡೆ, ಸೀದಾ ರೈಲ್ವೆ ಸ್ಟೇಷನ್ಗೆ ಹೋದೆ. ಬಾಂಬೆಗೆ ಟಿಕೆಟ್ ತೊಗೊಂಬಿಟ್ಟೆ. ಯಾಕಂದ್ರೆ ಆಶಾ ಪರೇಖ್ ನನ್ನ ಕರಿತಿದಾರೆ, ನಾನು ಹೋಗ್ಬೇಕು. ಕರೆದ್ಮೇಲೆ ನಾವು ಹೋಗದ್ರಿ ನಂತದ್ದು. ಅಷ್ಟಿರುವಾಗ ಥಿಯೇಟ್ರಲ್ಲಿ ಯಾರು ಕರೆದ್ರ? ನನ್ ಕರೆದಿರೋದು ಅವರು. ಸೀದಾ ಹೊಟ್ಟರು ಒಂದು ಟಿಕೆಟ್ ತೊಗೊಂಡು ನುಗ್ಗಿ ಥರ್ಡ್ ಕ್ಲಾಸು ಕೂತ್ಕೊಂಡು. ಸ್ವಲ್ಪ ಜನ ಎಲ್ಲ ಜಾಸ್ತಿ ಇದ್ರು. ಏನಪ್ಪ ಎಲ್ಲಿ ಹೋಗ್ತಿದ್ಯಾರು ಅಂತ. ಬಾಂಬೆ ರೀ, ಆಶಾ ಪರೇಖ್ ಗೊತ್ತಾ ನಿಮಗೆ ಅಂತ. ಹಾಂ ಹೊಸದಾಗಿ ಬಂದಿದ್ದಾರೆ. ಹೊಸದಾಗಿ ಬಂದಿದ್ದಾರೆ, ನನ್ನ ಹೀರೋ ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ. 2 ರಾತ್ರಿ 1 ಹಗಲು ಪ್ರಯಾಣ ಅದು. ಅಲ್ಲಿ ಜೊತೆ ಕೂತಿದ್ದವ್ರಿಗೆ ಬೋಂಡ ಕಾಫಿ ಅದು ಇದೆಲ್ಲ ನಾನೇ ಕೊಡಿಸ್ತಾ ಹೀರೋಗೆ ಹೋಗ್ತಾ ಇದ್ದೀನಿ. ಎಲ್ಲ ಖರ್ಚು ಮಾಡ್ಕೊಂಡು ಹೋದೆ. ಬಾಂಬೆಲಿ ಇರೋದು ದಾದರ್ಲಿ ಸ್ಟೇಷನ್ ಇದೆ. ಸ್ಟೇಷನ್ ಹೊರಗಡೆ ಒಂದು ಬ್ರಿಡ್ಜು. ಆ ಬ್ರಿಡ್ಜ್ ಮೇಲೆ ಹೋಗಿ ನಿಂತ್ಕೊಂಡೆ ರಮೇಶ್ ವಿತ್ ಸೂಟ್ ಕೇಸ್ ಎಲ್ಲ ಕೈಲಿ ನಿಂತ್ಕೊಂಡು ಹಿಂಗೆ ನಿಂತಿದ್ದೀನಿ. ಒಂದು 2 ಗಂಟೆ ನಿಂತಿದ್ದೀನಿ. ಒಬ್ಬ ನನ್ನ ಮಗನೂ ನಾನು ನೋಡಲೇ ಇಲ್ಲ. ತೊತ್ತೇರಿ ಇದು ಬಾಂಬೆ ಕೆಟ್ಟ ಊರು ನಿಜಲ್ಲಮ್ಮ. 2 ಗಂಟೆ ಹಿಂಗೆ ನಿಂತಿದ್ದೀನಿ, ಒಬ್ಬರು ನೋಡಲಿಲ್ಲ. ಕೆಟ್ಟ ಜನ ಇವರು. ಹೀರೋ ಆಗಕ್ಕೆ ಬಂದಿದ್ದೀನಿ, ಆಶಾ ಪರೇಖೆಗೆ ಯಾರು ನೋಡ್ತಾ ಇಲ್ವಲ್ಲ. ಎಂತ ಅನ್ಯಾಯ ಸರ್. ಕ್ಲೋಸ್ ಅಪ್ ಅಲ್ಲಿ ಬಾ ಅಂತ ಹೇಳ್ಬಿಟ್ಟು ನೀವು ಬಾಂಬೆಗೆ ಹೋದ್ಮೇಲೆ ಅಲ್ಲಿ ಯಾರು ಇಲ್ಲ ಅಂದ್ರೆ ಏನ್ ಸರ್? ಏನು ಸರಿ ವಾಪಸ್ ಬಂದ್ಬಿಟ್ಟೆ. ವೆರಿ ಬ್ಯಾಡ್ ಆಶಾ ಪರೇಖ್. ಆ ಬಿಟ್ಟು ಹೋದ್ನಲ್ಲ, ಆವಾಗ ನಮ್ಮ ಅಪ್ಪಂಗೆ ಬರ್ದಿದ್ದು. ಯಾಕೆಂದ್ರೆ ಮನೆ ಬಿಟ್ಟು ಓಡೋದೆ ಗೊತ್ತಾಗುತ್ತೆ ಅಂತ. ಆಮೇಲೆ ಇನ್ನೊಂದು ಹಿಂದಿಲೂ ಬರ್ದಿದ್ದೆ. ಅದು ಯಾಕೆಂದ್ರೆ ಹಿಂದಿ ಪಿಕ್ಚರ್ಗೆ ನಾವು ಹೋಗ್ತಾ ಇರೋದು ಆಶಾ ಪರೇಖೆಗೆ. ಮೈ ಜಿಂದಗಿ ಸೆ ಖೇಲ್ನೆ ಜಾ ರಹಾ ಹೂಂ, ಮುಜೆ ಢೂಂಢಿಯೇ ಮತ್, ಮೈ ಮರ್ತಾ ನಹೀ ಜೀತಾ ಹೂಂ ಅಂತ ಬರ್ದಿಟ್ಟು ಹೋಗಿದ್ದೆ. ಅಷ್ಟೊತ್ತಿಗೆ ವಾಪಸ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಬೆಂಗಳೂರು ಟಿಕೆಟ್ ಅಂದೆ. 18 ರೂಪಾಯಿಂದ ಜೋಬಲ್ಲಿ ನೋಡ್ತೀನಿ 10 ರೂಪಾಯಿ. ಅಲ್ಲೇ ಬೋಂಡ್ ಎಲ್ಲ ಕೊಟ್ಬಿಟ್ರಲ್ಲ ಎಲ್ಲರೂ. ಎಲ್ಲ ಕಟ್ಟು 10 ರೂಪಾಯಿ ಇದೆ. ಇದು ಹೆಂಗೆ ಏನು ಬೆಂಗಳೂರಿನ ನನ್ನ ಗತಿ ಏನು ಅಂತಿದ್ದೆ. ಆಮೇಲೆ ಪೂನಾವರೆಗೂ ಟಿಕೆಟ್ ತೊಗೊಂಡು ಭಾಳ ಹತ್ಕೊಂಡು ನನಗೆ ಈ ಥರ ಹೀರೋ ಕರೆದಿದ್ರು, ಸೇರಿಸ್ತಾ ಇಲ್ಲ, ಹಾಗೆ ಮಾಡಿದ್ರು ಹಿಂಗೆ ಮಾಡೋದು ಅಂತ ಕತೆ ಹೇಳ್ತಾ ಇದ್ದೀನಿ. ಯಾರು ಮನ್ಸು ಮಾಡಿ ಒಂದು 10 ರೂಪಾಯಿ ಕೊಡ್ತಾರೇನೋ ಬೆಂಗಳೂರಿಗೆ ಹೊಟ್ಟೋಗೋಣ ಅಂತ. ಬಟ್ ಯಾರು ಕೊಡಲಿಲ್ಲ. ಪೂನಾ ಬಂತು, ಇಳಿಬೇಕು. ಅವಾಗ ಪಕ್ಕದಲ್ಲಿ ಕೂತಿದ್ದವನು ಒಬ್ಬ, ಅವನು ಸುಮ್ಮನೆ ನೋಡ್ತಾ ಇದ್ದವನು. ಬೆಂಗಳೂರು ಜಾನೆ ಕಾ ಹೇ, ಪೈಸಾ ನೈ ಹೇ ಮೇರೆ ಸಾಥ ಜಾ ಅಂದ. ಪಾಪ ಅವನು ಒಂದು 6x4 ಒಂದು ಚಿಕ್ಕ ರೂಮು, ಚಾಲ್ಗಳಿರ್ತಲ್ಲ ಅಲ್ಲಿ. ನಾಳೆ ಬೆಳಗ್ಗೆ ನಾ ಕೆಲ್ಸಕ್ಕೆ ಹೋಗ್ತೀನಿ, ಸಂಪಾದನೆ ಮಾಡ್ಬಿಟ್ಟು ನೀನು ಕೆಲಸಕ್ಕೆ ಕಳಿಸ್ತೀನಿ ಬಾರಪ್ಪ ಅಂದ. ಸರಿ, ನಾವು ಅಷ್ಟು ಕರ್ಕೊಂಡು ಹೋಗಿದ್ದಾರೆ ಅಂತ ಪಾವ್ ಬಾಜಿ ಅದೆಲ್ಲ ನಾವೇ ತೊಗೊಂಡು ತಗೊಟ್ಟೆ. 3 ರೂಪಾಯಿ ಇದೆ ಜೋಬಲ್ಲಿ ಅಷ್ಟೇ. ಬೆಳಗ್ಗೆ ಪಾಪ ಅವ್ರು ಏನು ಕೆಲಸ ಆತಂಗೆ ಪೂನಾ ಮೇನ್ ರೋಡಲ್ಲಿ ಫುಟ್ಪಾತಲ್ಲಿ ಪೆನ್ ರಿಪೇರಿ ಮಾಡೋದು, ಪೆನ್ನಿಗೆ ಇಂಕ್ ಹಾಕೊಳ್ಳೋದು, ಆ ನಿಬ್ಗೆ ಬೆಲ್ಲ ಬದಲಾಯಿಸ್ಕೊಳ್ಳೋದು, ಈ ಥರದ ಕೆಲಸ. ಅಂದ್ರೆ ಅವರು ಅದೇ ಕೆಲಸ ಮಾಡ್ತಿದ್ದು ಅಂತ ಕಾಣುತ್ತೆ. ಹೋಗಿ ಬರೋರನ್ನ ಹೆಸರಿದ್ದು ಕರೆಯೋರು. ಇವತ್ತು ನನಗೆ ಬೇಕು, ನೀವು ಮಾಡಿಸ್ಕೊಳ್ಳಿ, ದಯವಿಟ್ಟು ನನಗೆ ವ್ಯಾಪಾರ ಮಾಡಿ ಅದು ಮಾಡಿ ಅಂತ. ಎಷ್ಟೋ ಜನ ಬೇಡ ಅಂದರು ಹೋಗೋದ್ರು. ಕೊನೆಗೆ ಅವತ್ತೆಲ್ಲ ಮಾಡಿದ್ರು 4 ರೂಪಾಯಿ ಸಂಪಾದನೆ ಆಯಿತು. ಏನು ಸಾಲಲ್ಲ, ನನ್ನ ಹತ್ರ ಇರೋದು ಸಾಲಲ್ಲ. ಏನು ಮಾಡ್ತೀವಿ ಅಂದರು. ಪರವಾಗಿಲ್ಲ, ನನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಳ್ಳೋಣ. ಅಲ್ಲಿಂದ ನಾನು ಬೆಳಗಾಮವರೆಗೂ ಹೊರಟೋಗ್ತೀನಿ. ಬೆಳಗಾಮಲ್ಲಿ ನಾವು ಸೀತಾರಾಮ್ ವಠಾರ ಅಂತ ಹೇಳಿದ್ನಲ್ಲ, ಆ ವಠಾರದಲ್ಲಿ ಒಬ್ಬರಿದ್ರು ನಾರಾಯಣಮೂರ್ತಿಗಳು ಅಂತ. ಅವ್ರ ಮನೆಗೆ ಹೊರಟೋಗಿ ಅಲ್ಲಿಂದ ಹೋಗ್ತೀನಿ ಅಂದೆ. ಜೀವನದಲ್ಲಿ ಯಾವತ್ತಾದರೂ ನೀನು ಮುಂದಕ್ಕೆ ಬರಬೇಕು, ಬಂದು ನಾನು ನೋಡಬೇಕು ಅಂತ ಅವನು ಲಾಸ್ಟ್ ಮಾತು ಅವನು ಹೇಳಿದ್ದು. ಅಲ್ಲಿಂದ ಬಂದೆ, ಬೆಳಗಾಮಿಗೆ ಹೋದೆ. ಅಲ್ಲಿ ದುಡ್ಡು ತೊಗೊಂಡು ವಾಪಸ್ಸು ಬೆಂಗಳೂರು ಬಂದು ಎಲ್ಲ ಆಯಿತು.
ಆ ಕಾಗದ ಬರೆದಿದ್ದು ಅವಾಗ ನಮ್ಮ ಅಪ್ಪಗೆ. ನೀವು ವಾಪಸ್ ನೀವು ಮನೆಗೆ ಬಂದ ನಿಮ್ಮಪ್ಪ ರಿಯಾಕ್ಷನ್ ಹೇಗಿತ್ತು? ಬೈದ್ರಾ? ಅದು ಮಾಡಿದ್ದಿದ್ರೆ ಇವತ್ತು ನಾನು ಇಲ್ಲಿ ಇರ್ತಿದ್ನೋ ಇಲ್ಲೋ ಗೊತ್ತಿಲ್ಲ. ನೋಡೋ ಮಗು, ನೀ ಎಲ್ಲೇ ಹೋಗಬೇಕು ಏನೇ ಮಾಡಬೇಕು ಅಂದರು ನನಗೆ ಹೇಳೋಮ್ಮ, So sweet. ಈ ಥರ ಓಡ್ಬಿಡ್ಬೇಡ, ಆಮೇಲೆ ತೊಂದರೆ ಆಗುತ್ತೆ ಕಣೋ ಅಂದರು. ಇಲ್ಲ ನಾ ಇನ್ಮೇಲೆ ಹೇಳ್ಬಿಟ್ಟೆ ಹೋಗ್ತೀನಿ ಅಂದೆ. ಅಂದರೆ ಇನ್ನೂ ಹೋಗೋಕ್ಕೆ ಆಸೆ ಇಟ್ಕೊಂಡಿದ್ದೆ ಅಂದರು. ಅಲ್ಲ, ಅದು ಸಿನಿಮಾ ಸೇರ್ಬೇಕಾದ್ರೆ ಅದು ಮುಂದಿನ ಆಶಾ ಪರೀಕ್ಷೆ ಫಿಲ್ಮ್ ಮೇಲೆ ಹೋಗುತ್ತೆ. ಮುಂದೆ ಇದಾಗುತ್ತೆ ಅಂದೆ. ರೈಟ್ ಸರ್, ಇದಕ್ಕೆಲ್ಲ ಕಾರಣ ನೀವು ಒಂದು ಸಿನಿಮಾ ನೋಡಿದ್ರೆ ಅದ್ರಲ್ಲಿ ಆಶಾ ಪರೇಖ್ ಅವರು ಕ್ಲೋಸ್ ಅಪ್. ಅದು ಏನು ಕ್ಲೋಸ್ ಅಪ್ ಸರ್? ಯಾವ ತರ ಇರ್ಬೇಕು ಸರ್? ನಿಮ್ಮನ್ನ ಬಾಂಬೆವರೆಗೂ ಸೆಳೆದಿ ಅಂದ್ರೆ ಅದು ಆ ಕ್ಲೋಸ್ ಅಪ್ ಹೆಂಗಿತ್ತು ಅಂತ? ಆ 35mm ಆಶಾ ಪರೇಖ್ ಒಂದೇ ಮುಖ. ಆ ತಾಳೆ ಆಶಾ ಮೇಕಪ್ ಇಲ್ಲ, ನಮಗೆ ಬೇಕಾಗಿಲ್ಲ, ಕಮ್ಮಿ ಕಬ್ಬು ಬೇಡ. ನನಗೇ ನೋಡ್ತಾ ಇದ್ದೀನಿ ಅವ್ರೊಂಥರ ಹಿಂಗೆ ಹಿಂಗಂದ್ರು, ಅಯ್ಯೋ ಎದ್ದು ಬೋಳಿದ್ದೆ. ಸರ್ ನೀವು ಮಾಡಿದಾಗ ನನಗೆ ಬಾಂಬೆ ಹೋಗ್ಬೇಕು ಅನ್ಸುತ್ತಾ ಸರ್? ಇನ್ನು ಅವ್ರು ಮಾಡಿದಾಗ ಹೆಂಗಿದ್ದಿರ್ಬೇಕು ಸರ್? ಆಮೇಲೆ ಆರ್ಟಿಸ್ಟ್ ಆಗಿ ಎಷ್ಟು ಆಯಿತು ಎಲ್ಲ ಮುಂದೆ ಬಂದು ಬಾಂಬೆಗೆ ನಾನು ಎಷ್ಟು ಸಲ ಹೋದೆ ಗೊತ್ತಾ? ಹೋದಾಗಲೆಲ್ಲ ಅದು ಏನು ಟೈಮ್ ಅವನು ನಾ ಹೋದರೆ ಆಶಾ ಪರೇಖ್ ಅವರು ಔಟ್ಡೋರ್ ಸ್ಟುಡಿಯೋ ಹೋಗಿರೋ, ಅವ್ರು ಬಾಂಬೆಲಿ ಇರ್ತಾ ಇರಲಿಲ್ಲ, ನಾವು ಮೀಟ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಏನು ನೋಡೋಕ್ಕೂ ಆಗಿಲ್ಲ ಅಂದರೆ ಇದು ಎಂಥದ್ದಿದು. ನಾನು ಸಿನಿಮಾಗೆ ಸೇರೋಕ್ಕೆ ಅವರೇ ಇನ್ಸ್ಪಿರೇಷನ್ ಅಂತ ಕೂತಿದ್ದೆ. 88ನೇ ಇಸ್ವಿ, ನಾವು ಒಳಗಿದ್ದ 58. ಕುಮಾರ್ ಬಂಗಾರಪ್ಪ ಅವನೊಂದು ಸಿನಿಮಾ ತೆಗೆದ, ಶರ್ವೇಗದ ಸರ್ದಾರ ಅಂತ. ಅವಾಗಿನ್ನೂ ನಾನು ಹೀರೋನೇ, ಬಟ್ ಆದರೂ ಬಂದ, ಮಮ್ಮ ಒಂದೇ ಒಂದು ರಿಕ್ವೆಸ್ಟು ಅಂದ. ಏನಪ್ಪ ಅಂದೆ. ನೀವು ನಮ್ಮ ಅಪ್ಪನ ಪಾರ್ಟ್ ಮಾಡಬೇಕು ಅಂದ. ಗೆಸ್ಟ್ ಏನಾ? ಹಾಂ, ನಿಮ್ಮಪ್ಪ ನಾನು ಬಿಗಿನಿಂಗಲ್ಲಿ ಬರ್ತೀನಿ, ಸತ್ತೋಗ್ತೀನಿ, ಫೋಟೋ ಆಮೇಲೆ ನೀನು ನಾನು ಯಾರು ಕೊಡ್ತಲ್ಲ ಅವ್ರನ್ನ ರಿವೆಂಜ್ ತಗೋತೀಯಾ? ಅಂದರೆ ನೀವು ಸಾಯಲ್ಲ, ಕೊನೆಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರ್ತೀರಿ ಅಂದ. ಓ, ಕ್ಲೈಮ್ಯಾಕ್ಸಲ್ಲಿ ಬರ್ತೀನ? ಹೆಂಡತಿ ಯಾರೋ ಅಂದೆ. ಅಲ್ಲ, ಹೇಳಿದ್ದೀವಿ ಅದು. ಹೆಂಡತಿ ಯಾರಪ್ಪ ಹೇಳಪ್ಪ, ಪಾರ್ಟಿ ಯಾರು ಮಾಡ್ತಾರೆ? ಆಶಾ ಪರೇಖ್ ಸಾರ್ ಅದ. ದಡಾನಂದ್ ಬಿದ್ದಾರೆ. 58ನೇ ಇಸ್ವಿಲಿ ನಾವು ಓಡೋಗಿದ್ದು ನೋಡೋಕ್ಕೆ, ಜೀವನದಲ್ಲೇ ನೋಡದೇ ಇದ್ದವನಿಗೆ ನನ್ನ ಹೆಂಡತಿ ಪಾರ್ಟ್ ಮಾಡೋಕ್ಕೆ ಅಲ್ಲಿಂದ ಬರ್ತಾಳೆ. ಯಾವಾಗ ಬೇಕು ನಂಗೆ ಡೇಟು ಅಂತ ಕೇಳಿದೆ. ಡೇಟು ನೀವು ನೀ ಕೊಡಪ್ಪ ಡೇಟು ಅಂತ. ಸರಿ, ಆಮೇಲೆ ನಿಮಗೆ ನೀವು ಮೊದಲು ಡೇಟ್ ಕೊಡಪ್ಪ ಅಂತ. ಹೋಗಿ ಆಶಾ ಪರೇಖ್ ಲಲಿತ್ ಮಹಲಲ್ಲಿ ಮೊದಲನೇ ಶೂಟಿಂಗು, ಅವರ ಎಂಟ್ರಿ ನಾನು ಬೆಳಗ್ಗೆ 7:30 ಹೊರಟೋಗಿದ್ದೀನಿ. ಅಯ್ಯೋ ಎಲ್ಲೋ ಇನ್ನೂ ಬರಲಿಲ್ಲ, ಎಲ್ಲೋ ಬರ್ತಾರೆ ಬರಲಿಲ್ಲ. ಯಾಕಂದ್ರೆ ಕೂತಿದ್ದೀನಿ. 8:45 ಕರೆಕ್ಟಾಗಿ ಒಂಥರ ಹವಾ ಹಾಗೇ ಬಂತು. ಹಾಗೇ ಆ ಡೋರ್ ನೋಡ್ತಾ ಇದ್ದೀನಿ. ದ್ಯಾಟ್ ಬಂದರು. ಅವರಾಗಲೇ ಒಂದು 3 ದಿವಸ ಆಗಿದೆ ಶೂಟಿಂಗ್ಗೆ. ಅದ್ರಲ್ಲಿ ನಮ್ಮ ಅಣ್ಣನೂ ಪಾರ್ಟ್ ಮಾಡಿದ್ದ ಅನ್ಕೋ. ಆ 2 ದಿವಸ ಅವನ ಜೊತೆ ನಿಂತು. ಅವನು ನನ್ನ ವಿಚಾರ ಎಲ್ಲ ಹೇಳಿದ್ದಾನೆ. ಈತ ಒಬ್ಬ ಹುಚ್ಚ ಬರ್ತಾನೆ, ಅವನು ನಿಮ್ಮನ್ನು ನೋಡಿ ಅಕಸ್ಮಾತ್ ಸ್ವಲ್ಪ ಹಾಗೆ ಹೀಗೆ ಆಡಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ. ಈಸ್ ಅ ಮ್ಯಾಡ್ ಮ್ಯಾನ್.